134ನೇ ಜಯಂತ್ಯೋತ್ಸವ ಇಡೀ ಇವತ್ತು ಕಲಬುರಗಿ ಜಿಲ್ಲೆಯಲ್ಲದೆ ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಜಯಂತ್ಯೋತ್ಸವ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಮತ್ತು ಈ ಆಯೋಜಕರಾದಂಥ ಜಯಂತ್ಯೋತ್ಸವ ಅಧ್ಯಕ್ಷರು ಮತ್ತು ಕಲಬುರಗಿ ಜನತೆಯ ಎಲ್ಲ ಜನಾಂಗದವರು ಇವತ್ತು ಶುಭ ಕೋರಿದ್ದಾರೆ. ಅದರಂತೆ ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಇವತ್ತು ಹಲಿಗೆ ಮತ್ತು ವಾದ್ಯಗಳಿಂದ ಬಂದು ಇವತ್ತು ಮಾಲಾರ್ಪಣೆ ಮಾಡಿ ಇವತ್ತು ಜಯಂತ್ಯೋತ್ಸವ ಪರವಾಗಿ ಶುಭ ಕೋರಲಾಗಿದೆ. ಈ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಇಷ್ಟು ನೀಟಾಗಿ ಬದುಕಬೇಕಾದರೆ ಅವರ ಸಂವಿಧಾನ ನಡೆಯಲಿ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗಿದೆ. ಅದರಂತೆ ಕಲಬುರಗಿ ಜಿಲ್ಲಾ ಜನತೆಗಲ್ಲದೆ ಇಡೀ ಭಾರತ ದೇಶಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಭಾರತ ರತ್ನ, ವಿಶ್ವಜ್ಞಾನಿ, ಪ್ರಜ್ಞಾಸೂರ್ಯ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಸಮಸ್ತ ಭಾರತ ಜನತೆಗೆ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಕೋರೋದ್ರ ಮುಖಾಂತರ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಮತ್ತು ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಾವು ಬೃಹತ್ತಾದ ಮೆರವಣಿಗೆ ಮುಖಾಂತರ ಹಲಿಗೆ ವಾದ್ಯದ ಮುಖಾಂತರ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ಶುಭಾಶಯ ನಮನವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಈ ದೇಶದ ದಲಿತರ ಒಂದು ಕಣ್ತರಿಸುವಂಥ ಕೆಲಸ ಇವತ್ತಿನಿಂದಲೇ ಆಗಿದೆ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಈ ದೇಶದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕು, ಒಂದು ಅವಕಾಶ ಸಿಗಬೇಕು ಮತ್ತು ಒಂದು ಅವರಿಗೆ ಎಲ್ಲ ರೀತಿಯಾದ ಅನುಕೂಲ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ. ಅವರಿಗೆ ಈ ಒಂದು ಕಲಬುರಗಿ ಜಿಲ್ಲಾ ವತಿಯಿಂದ ನಾವು ಎಲ್ಲ ಒಂದು ಸಮಸ್ತ ಜಿಲ್ಲೆಯ ವತಿಯಿಂದ ಒಂದು ನಮನವನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದರ ಮುಖಾಂತರ ಒಂದು ಶುಭಾಶಯವನ್ನು ಕೋರ್ತೇವೆ. ಇಂದು ವಿಶ್ವದ ಅತಿ ಸಂತೋಷದ ದಿನ ಅಂತ ಹೇಳಬೇಕಾಗ್ತದೆ. ಭಾರತ ದೇಶದ ಸಂವಿಧಾನ ಶಿಲ್ಪಿ ಮತ್ತು ವಿಶ್ವನಾಯಕ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇಂದು ನಮ್ಮೆಲ್ಲ ದೀನದಲಿತರಿಗೂ ರಾಷ್ಟ್ರದ ಎಲ್ಲ ಶೋಷಿತ ವರ್ಗದವರಿಗೆ ದೇವರಂತ ಹೇಳ್ಬೇಕಂತ ಪರಮ ಪೂಜ್ಯ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಈ ನಾಡಿನ ಈ ದೇಶದ ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರುತ್ತಾ ದೇಶದ ಎಲ್ಲ ಕಡೆ ಬಾಬಾ ಸಾಹೇಬರ ಸಂವಿಧಾನವನ್ನು ನಡೆಯಬೇಕೆಲ್ಲರೂ. ಅದಲ್ಲದೆ ಅವರ ಯೋಚನೆ, ಅವರ ವಿಚಾರಧಾರೆಗೆ ಯಾವ ಧಕ್ಕೆ ಬರುವಂತೆ ಬರೀ ಅವರ ಜನ್ಮದಿನ ಆಚರಣೆ ಮಾಡೋದಲ್ಲ, ಅವರ ತತ್ವನ್ಯಾಯ ಪ್ರಕಾರ ಎಲ್ಲರೂ ನಡೆಯಬೇಕು ಮತ್ತು ಎಲ್ಲರೂ ಶಿಕ್ಷಣ ಹೋರಾಟ ಸಂಘಟಿತರಾಗಿ ಬಾಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಪಡೆಯಬೇಕು ಮತ್ತು ಸಮಾಜದಲ್ಲಿ ದೇಶದಲ್ಲಿ ಸರಿಸಮಾನತೆ ಮತ್ತು ಸಮಾನತೆಯ ಒಂದು ಭಾವವನ್ನು ಬೆಳೆಸಿ ಎಲ್ಲರೂ ಸಹಜವಾಗಿ ಬದುಕಬೇಕನ್ನೋ ಒಂದು ಅವರ ಆಸೆ ಇತ್ತು. ಆ ಆಶೆಯ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕಂತ ಹೇಳಿಸಿ ಈ ಮೂಲಕ ತಮ್ಮೆಲ್ಲರೂ ಧನ್ಯವಾದ ಸಲ್ಲಿಸ್ತೇನೆ. 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದು. ಇವತ್ತು ಅವರು ಹಾಕಿಕೊಟ್ಟಂಥ ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡಿಬೇಕಾಗ್ತದೆ. ಎಲ್ಲರ ಪರವಾಗಿ ಹೋರಾಟ ಮಾಡಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಭಾಳ ಸೌಹಾರ್ದತೆಯಿಂದ ನಾವೆಲ್ಲ ಬಾಳಬೇಕು ಅನ್ನೋದೊಂದು ಸಂದೇಶವನ್ನು ಕೊಟ್ಟಿದ್ದಂಥ ಮಹಾನ್ ನಾಯಕನ ಒಂದು ಆದರ್ಶ ಮೇರೆಗೆ ನಾವೆಲ್ಲರೂ ಕೂಡ ನಡಿಬೇಕಾಗಿದೆ. ಇವತ್ತಿನ ಈ ಒಂದು ದಿನಮಾನದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿರ ಹಾಗೆ ಅವರ ಕನಸನ್ನು ನೆನೆಸು ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧವಾಗಿ ನಿಲ್ಲಬೇಕು. ಇವತ್ತಿನ ದಿವಸ ನನ್ನೆಲ್ಲರಿಗೂ ಕೂಡ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರುತ್ತೇವೆ.